ಕನ್ಯಾ ರಾಶಿಯವರಿಗೆ ಅಷ್ಟಮ ಶನಿ ಆರಂಭವಾಗಲಿಕ್ಕೆ ಇನ್ನು ಕೇವಲ ಒಂದೇ ವರ್ಷ ಬಾಕಿ ಇರತಕ್ಕಂಥದ್ದು. 2027 ಜೂನ್ 3ನೇ ತಾರೀಕಿನಿಂದ ಕನ್ಯಾ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗಿಬಿಡುತ್ತೆ. ಈಗ ಶನಿ ಮೀನರಾಶಿಯಲ್ಲಿ ಅಂದರೆ 7ನೇ ಮನೆಯಲ್ಲಿದ್ದಾನೆ. ಇನ್ನು 1 ವರ್ಷದ ನಂತರ 8ನೇ ಮನೆ. ಈ 1 ವರ್ಷ ಗ್ಯಾಪ್ ಇದೆಯಲ್ಲ, ಈಗ 2026 ಜೂನ್ನಿಂದ 2027 ಜೂನ್ ತನಕ, ಈಗ ಮೇ ಹಂಗಿದ್ರು ಅರ್ಧಂಬರ್ಧ ಮುಗಿದೋಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಮಧ್ಯದ 1 ವರ್ಷದ ಅವಧಿ ಇದೆಯಲ್ಲ, ಶನೇಶ್ಚರ ಗ್ರಹದ ವಿಶೇಷ ರಹಸ್ಯ ಪ್ರಭಾವವನ್ನು ಕನ್ಯಾ ರಾಶಿಯವರು ನೋಡ್ತೀರಿ. ಅದು ಏನೇನು ಆಗಬಹುದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಶನೇಶ್ಚರನ ರಹಸ್ಯ ಪ್ರಭಾವ ಇನ್ನು 1 ವರ್ಷಗಳ ಕಾಲ ಕನ್ಯಾ ರಾಶಿಯವರ ಮೇಲೆ ಅಂತ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳ ಕುತೂಹಲ ಭರಿತವಾದಂತಹ ವಿಡಿಯೋ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋನ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಕಮೆಂಟ್ ಮಾಡಿ ಎಲ್ಲರೂ ಸಹ. ಏನಂತ? ಓಂ ಶಂ ಶನೇಶ್ಚರಾಯ ನಮಃ. ಯಾರ್ಯಾರು ಎಷ್ಟು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಖಂಡಿತವಾಗಿ ನೋಡ್ತೀನಿ. ಶನೇಶ್ವರ ಅಲ್ಲ, ಶನೈಶ್ಚರ. ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ. ಓಂ ಶಂ ಶನೇಶ್ಚರಾಯ ನಮಃ. ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರು ಸಹ ಖಂಡಿತವಾಗಿ ಕಮೆಂಟ್ ಮಾಡ್ಬೋದು. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಫೋನ್ ನಂಬರ್ಗಳು, ಅಡ್ರೆಸ್ನೆಲ್ಲ ಕಮೆಂಟ್ ಮಾಡಬೇಡಿ. ಪಬ್ಲಿಕ್ ಪ್ಲೇಸ್ ಅದು, ಎಲ್ಲರೂ ನೋಡ್ತಿರ್ತಾರೆ ನಿಮ್ಮ ಫೋನ್ ನಂಬರ್ನ. ಯಾರೋ ಕಮೆಂಟ್ಸ್ ನೋಡೋರೆಲ್ಲ ನೋಡ್ತಿರ್ತಾರೆ. ಸೊ ಯಾರಾದರೂ ನಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಹತ್ರ ನಮ್ಮ ಆಫೀಸಿಂದ ಅಂತ ಫೋನ್ ಮಾಡಿ ನೀವು ಮೋಸ ಮಾಡಬಾರ್ದು, ಅಥವಾ ಬೇರೆ ಯಾರು ನಿಮಗೆ ಫೋನ್ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ದಯವಿಟ್ಟು ನಿಮ್ಮ ನಂಬರ್ನೆಲ್ಲ ಕಮೆಂಟ್ ಮಾಡಿಬಿಡಿ. ಮೆಸೇಜ್ ಮಾಡಿ, ನಮಗೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ, ಏನೇ ಕೇಳಿದ್ರೆ ನಮಗೆ ವಾಟ್ಸಪ್ ಮಾಡಿ. ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ಸಿಗ್ತದೆ. ಒಳ್ಳೆಯದಾಗಲಿ. ವಿಡಿಯೋ ಶುರು ಮಾಡೋಣ ಅಲ್ವಾ? ಎಸ್, ನೋಡಿ, 2027ನೇ ಇಸವಿ ಜೂನ್ 3ನೇ ತಾರೀಕಿನಿಂದ ನಿಮಗೆ ಅಷ್ಟಮ ಶನಿಯಲ್ಲಿ ತನಕ ಸಪ್ತಮ ಶನಿ. ಪಂಚಮಾಧಿಪತಿ ಷಷ್ಠ್ಯಾಧಿಪತಿಯಾದ ಶನಿ ಸಪ್ತಮದಲ್ಲಿರ್ತಾನೆ. ಅಂದರೆ ಇಂದು 1 ವರ್ಷ ಆಗಲೇ ಸಪ್ತಮಕ್ಕೆ ಬಂದು 2.5 ವರ್ಷ ಆಗೋಯ್ತು. ಬಟ್ ಶನೈಹಿ ಚಲತಿ, ನಿಧಾನವಾಗಿ ಚಲಿಸೋನಲ್ವಾ. ಸೊ ಇನ್ನೊಂದು ವರ್ಷ ಆದರೆ ಪ್ರಭಾವವು ನಿಧಾನವಾಗಿ ಕೊಡ್ತಕ್ಕಂಥವನು. 1.5 ವರ್ಷ ಆಯಿತು, ಇನ್ಮೇಲೆ ಜಾಸ್ತಿ ಸ್ಪೀಡಾಗಿ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾನೆ ಮುಂದಿನ ಮನೆಗೆ. ಏನೇನಾಗ್ತದೆ ಅಂತಂದರೆ, ಬಹಳ ಮುಖ್ಯವಾಗಿ ಹಳೆಯ ಕರ್ಮಗಳ ಲೆಕ್ಕ ಈಗ ನಿಧಾನವಾಗಿ ತೆರೆದುಕೊಳ್ತದೆ. ಈ ಹಿಂದೆ ನೀವೇನೇನು ಮಾಡಿದ್ರಿ, ಒಳ್ಳೇದು ಮಾಡಿದ್ರೋ ಕೆಟ್ಟದ್ದು ಮಾಡಿದ್ರೋ, ನಿಮ್ಮ ಆತ್ಮಕ್ಕೆ ಗೊತ್ತಿದೆಯಲ್ಲ. ನೀವು ಪ್ರಪಂಚಕ್ಕೆ ಏನೋ ಗೊತ್ತಿದೆ, ನಿಮ್ಮ ಆತ್ಮಕ್ಕೆ ಗೊತ್ತಿದೆ ನೀವು ಒಳ್ಳೇದು ಮಾಡಿದ್ರೋ ಕೆಟ್ಟದ್ದು ಮಾಡಿದ್ರೋ ಅಂತ. ಅದರ ಪ್ರಭಾವ ಇರುತ್ತಲ್ಲ, ಫಲ, ಫ್ರೂಟ್, ಅದು ಖಂಡಿತವಾಗಿ ಈ 1 ವರ್ಷದಲ್ಲಿ ಖಂಡಿತವಾಗಿ ನಿಮಗೆ ಸಿಗಲಿದೆ. ಮಾಡಿದ ಒಳ್ಳೆಯದು ಮತ್ತು ತಪ್ಪು ಎರಡರದ್ದು ಸಹ ಫಲ ಸ್ಪಷ್ಟವಾಗಿ ನಿಮಗೆ ಸಿಕ್ಬಿಡುತ್ತೆ. ನಾನು ಅವಾಗ ತಪ್ಪು ಮಾಡಿದ್ದೆ, ಈ 1 ವರ್ಷದ ಅನುಭವಿಸ್ಬೇಕು. ಅವ್ರಿಗೂ ನಾವು ಒಳ್ಳೇದು ಮಾಡಿದ್ದೆ, ಈ 1 ವರ್ಷ ನಂಗೆ ಅದರ ಪ್ರತಿಫಲ ಸಿಗುತ್ತೆ. ಯಾರೋ ಪಾಪ ಬಡ ಹೆಣ್ಣು ಮಗಳ ಮದುವೆಗೆ ನೀನೊಂದು ಸಹಾಯ ಮಾಡಿದ್ದೀರಾ, 50 ಕೊಟ್ಟರು 100 ಕೊಟ್ಟರು ಪ್ರಶ್ನೆ ಅದಲ್ಲ. ನೀವೊಂದು ಸಹಾಯ ಮಾಡಿದ್ದೀರಾ, ಶನೇಶ್ಚರ ಲೆಕ್ಕ ಬರ್ಕೊಂಡಿದ್ದಾರೆ, ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಯಾರೋ ಬಡವರಿಗೆ ಸಹಾಯ ಮಾಡಿದ್ದೀರಾ, ಖಂಡಿತ ಅಕೌಂಟ್ಗೆ ಹೋಗಿದೆ, ನಿಮ್ಗೆ ಒಳ್ಳೆಯದಾಗಲಿದೆ. ಈ 1 ವರ್ಷ ನೀವು ಏನು ಪೂಜೆ ಪುನಸ್ಕಾರ, ಹೋಮ ಹವನ, ಯಜ್ಞ, ಯಾಗ, ದಾನ, ಧರ್ಮ, ನೀವು ಏನೇನು ಒಳ್ಳೇದು ಮಾಡಿರ್ತೀರಿ ಅಷ್ಟರದ್ದು ಫಲ ಸಿಗುತ್ತೆ. ಶೀಘ್ರವಾಗಿ ಒಳ್ಳೆಯದೇ ಆಗ್ತದೆ, ಒಳ್ಳೇದು ಮಾಡಿದರೆ ಖಂಡಿತವಾಗಿ. ಅಷ್ಟೇ ಅಲ್ಲ, ಇನ್ನು ಶನಿ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಾನೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ಯಾಕೆಂದರೆ ತಾಳ್ಮೆ ಗಟ್ಟಿ ಮಾಡ್ಕೊಳ್ಳಿ. ತುಂಬ ತಾಳ್ಮೆ ಬೇಕು ನಿಮಗೆ. ಯಾಕೆಂದರೆ ಇನ್ನು 1 ವರ್ಷದ ನಂತರ 2.5 ವರ್ಷಗಳ ಅಷ್ಟಮ ಶನಿ ಶುರುವಾಗ್ತಕ್ಕಂಥದ್ದು. ಸೊ ಅದರಿಂದ ಕನ್ಯಾ ರಾಶಿಯ ಪ್ರತಿಯೊಬ್ಬರಿಗೂ ತಾಳ್ಮೆ ಬಹಳ ಮುಖ್ಯ. ಸೊ ಆ ತಾಳ್ಮೆ ಪರೀಕ್ಷಿಸ್ತಾನೆ. ಆದರೆ ಆ ಪರೀಕ್ಷೆ ಪಾಸ್ ಆಗಿಬಿಡ್ಬೇಕು. ನೀವು ಕನ್ಯಾ ರಾಶಿಯವರು ಶನಿ ಇಡುವ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದರೆ, ಪಾಸ್ ಆದರೆ ಖಂಡಿತ ದೊಡ್ಡ ಗೌರವ, ದೊಡ್ಡ ಯಶಸ್ಸು ಸಿಗಲಿದೆ, ಖಂಡಿತವಾಗಿ ಸಿಗಲಿದೆ. ಅಷ್ಟೇ ಅಲ್ಲ, ಹಣದ ವಿಚಾರದಲ್ಲಿ ಅಚ್ಚರಿಯ ಏರಿಳಿತಗಳು ಈ ವರ್ಷದಲ್ಲಿ ಏನೋ ಅಚ್ಚರಿಯೇ ಹೇಳಿತು. ತುಂಬ ಜನ ದುಡ್ಡು ಬರುತ್ತೆ, ಸಡನ್ ದುಡ್ಡಿಲ್ಲ, ಮತ್ತೆ ದುಡ್ಡು ಬಂತು, ಮತ್ತೆ ದುಡ್ಡಿಲ್ಲ. ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಕನ್ಯಾ ರಾಶಿಯವರು ಹಿಂಗಾಗ್ತದೆ. ಶನೇಶ್ವರ ಅಷ್ಟು ಆಟ ಆಡಿಸ್ತಾನೆ ದುಡ್ಡಿನ ವಿಚಾರದಲ್ಲಿ. ಒಂದು ಸರಿಯಾದ ನಿರ್ಧಾರ ನೀವು ತಗೊಂಡ್ರೆ ಈ ವರ್ಷ ನಿಮ್ಮ ಜೀವನನೇ ಬದಲಾಗುತ್ತೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಶನೇಶ್ವರ ಅನುಗ್ರಹ ಬಹಳ ಮುಖ್ಯ. ಇನ್ನು ದಾಂಪತ್ಯ, ಪ್ರೀತಿ ಮತ್ತು ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಅಂತೀವಲ್ಲ, ಈ ವಿಚಾರಗಳಲ್ಲಿ ದೊಡ್ಡ ತಿರುವು, ದೊಡ್ಡ ಬದಲಾವಣೆ
ಖಂಡಿತವಾಗಿದೆ. ಮದುವೆ ಆಗದಿರೋರಿಗೆ ಮದುವೆ ವಿಚಾರದಲ್ಲಿ, ಕೆಲವರಿಗೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ದೂರ ಪ್ರಯಾಣಾದಿ ಬಹಳಷ್ಟು ವಿಚಾರಗಳಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕನ್ಯಾ ರಾಶಿಯವರು ಈ ಒಂದು ವರ್ಷದಲ್ಲಿ ಕಾಣುವ ಸಾಧ್ಯತೆ ಇರ್ತದೆ. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಸಮಯ ಕನ್ಯಾ ರಾಶಿಯವರಿಗೆ. ಇನ್ನು ನಿಮ್ಮ ಬದುಕಿನಲ್ಲಿ ಈ ಒಂದು ವರ್ಷದಲ್ಲೇ ನೀವು ನೋಡ್ತೀರಾ ಕನ್ಯಾ ರಾಶಿಯವರು, ನಿಮ್ಮ ಬದುಕಿನ ನಿಜವಾದವರು ಯಾರು, ನಾಟಕ ಮಾಡಿಕೊಂಡು ನಿಮ್ಮ ಜೊತೆಗಿರ್ತಕ್ಕಂಥವ್ರು ಯಾರು, ಸಂಪೂರ್ಣವಾಗಿ ಬೈಲಾಗ್ಬಿಡುತ್ತೆ. ಯಾರು ನಿಮ್ಮ ನಿಜವಾದ ಶತ್ರು, ಯಾರು ನಿಮ್ಮ ನಿಜವಾದ ಮಿತ್ರ, ನಿಮಗೆ ಅವಶ್ಯಕತೆ ನಿಮ್ಮವ್ರು ಯಾರು, ಬೇರೆಯವರು ಯಾರು, ಹೊರಗಿನವರು ಯಾರು ಗೊತ್ತಾಗ್ಬಿಡುತ್ತೆ ಕನ್ಯಾ ರಾಶಿಯವರಿಗೆ. ಇದು ಸರಿಯಾದ ಸಮಯ, ಆದರೆ ಪರಿಹಾರ ಬಹಳ ಮುಖ್ಯ. ಈ ಪರಿಹಾರಗಳನ್ನು ನೀವು ಆಚರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಫಲಗಳು ಸಿಗಲಿದೆ. 1 ವರ್ಷದ ಸಮಯ ಇದೆ, ತಡ ಮಾಡಬೇಡಿ, ಬೇಗ ಪರಿಹಾರ ಮಾಡಿಕೊಳ್ಳಿ. ಪರಿಹಾರ ಅಂತ ಬಂದಾಗ ಶನೈಶ್ಚರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೈಶ್ಚರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕೋದಿಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಅದನ್ನು ಪ್ರತಿ ದಿವಸ ಮಾಡಬೇಕು. ಈ 1 ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳುಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು. ಬಹಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ. ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವೇನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ
ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ, ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣವೀಟಿಕಾ ಡಾಲರ್ ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ. ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು ಪರಿಹಾರ ಆದರೆ ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.